ವೀಕ್ಷಕರು ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಸೆಂಟರ್ನ ಡಿಸಿಪಿ ಸರ್ ಶೇಖರ್ ಸರ್ ಇದ್ದಾರೆ. ಬನ್ನಿ, ಹೊಸ ವರ್ಷದ ಸಂಭ್ರಮದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ? ಈಗಾಗಲೇ ಹೊಸ ವರ್ಷಕ್ಕೆ ಸಾಕಷ್ಟು ಜನ ಬರ್ತಿದ್ದಾರೆ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಯೋಜನೆ ಮಾಡಿಕೊಂಡಿದ್ದು ಸುಮಾರು 2000 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗಳು ಕೂಡ ಒಳಗೊಂಡಿದೆ. ಅದರ ಜೊತೆಗೆ 12 ವುಮನ್ ಸೇಫ್ಟಿ ಐಲ್ಯಾಂಡ್ಸು, 19 ವಾಚ್ ಟವರ್ಸು, 21 ಅಂಬ್ರೆಲಾ ಪಾಯಿಂಟ್ಸ್ಗಳನ್ನು ನಿಯೋಜನೆ ಮಾಡಿಕೊಂಡು ಸೂಕ್ತ ಬ್ಯಾರಿಕೇಡ್ ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ 400 CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದು ಬರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ಮತ್ತು ಮಹಿಳಾ ಸುರಕ್ಷತಾ ದೃಷ್ಟಿಯಿಂದ ಮಹಿಳೆಯರಿಗೆ ಬ್ರಿಗೇಡ್ ರೋಡಲ್ಲಿ ನಾವು 2 ಪಾಯಿಂಟಲ್ಲಿ ಎಂಟ್ರಿಯನ್ನು ಕೊಡ್ತಾ ಇದ್ದೆವು, ಸಪ್ರೇಟಾಗಿ ಅವರಿಗೆ ಎಂಟ್ರಿಯನ್ನು ಕೊಡ್ತಾ ಇದ್ದೆವು. ಅದರ ಜೊತೆಗೆ ಏನು 400 CCTV ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದು ಅಲ್ಲಿ ಕಂಟ್ರೋಲ್ ರೂಮಲ್ಲಿ ಮುಖಾಂತರ ಅದನ್ನು ಎಲ್ಲ ಮಾನಿಟರ್ ಮಾಡಿಕೊಂಡು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗೆ ನಾವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೆವು. ಚೆನ್ನಮ್ಮ ಪಡೆ ಇದೆ, KSRP ಡಿಪ್ಲಾಯ್ಮೆಂಟ್ ಇದೆ, ಆಯ್ದ ಸ್ಥಳಗಳಲ್ಲಿ ನಮ್ಮ ಸಿಬ್ಬಂದಿ ನಿಯೋಜಿಸಿದೆವು, ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದೆವು. ಸೊ ಈ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡು ಸೂಕ್ತ ಭದ್ರತೆ ಮಾಡ್ತೀವಿ. ಸರ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಟೈಮನ್ನು ಯಾವ ರೀತಿ ನಿಗದಿಪಡಿಸಿದ್ದಾರೆ? ಅದ್ರ 1 ಗಂಟೆ ಇರತಕ್ಕಂಥ ಟೈಮ್ ಪ್ರಕಾರ ಅದಕ್ಕೆ ಅವಕಾಶ ಇದೆ. ತದನಂತರ ಎಲ್ಲವರು ಕೂಡ ಏನು ಆವಾಗಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಬೇರೆಯವರು ತೊಂದರೆ ಕೊಟ್ಟು ಆಚರಣೆ ಮಾಡೋದ್ರಲ್ಲಿ ಅದಕ್ಕೆ ಅರ್ಥ ಇರೋದಿಲ್ಲ. ನಿಮ್ಮ ಒಂದು ಹೊಸ ವರ್ಷ ಆಚರಣೆ ನಿಮ್ಮ ಒಂದು ಖುಷಿಗೆ ಸೀಮಿತವಾಗಿರಲಿ, ಬೇರೆಯವರಿಗೆ ಅದನ್ನು ದುಃಖ ಕೊಟ್ಟು ಬೇರೆಯವರು ತೊಂದರೆ ಕೊಡೋದ್ರಲ್ಲಿ ಅರ್ಥ ಇರೋದು ಅಂತ ತಿಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದೆಷ್ಟು DCP ಸರ್ ಅವರ ಮಾತು. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದಾರೆ. ಸುಮಾರು 2000ಕ್ಕಿಂತ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ಮಹಿಳೆಯರ ಸುರಕ್ಷತೆಯು ಕೂಡ ಅತಿ ಹೆಚ್ಚಿನವಾಗಿರ್ತಕ್ಕಂಥ ಮುತುವರ್ಜಿಯನ್ನು ನಾವು ವಹಿಸಿದ್ದೇವೆ. ರಾಣಿ ಚೆನ್ನಮ್ಮ ಪಡೆಯು ಕೂಡ ಈ ಒಂದು ಹೊಸ ವರ್ಷಾಚರಣೆಗೆ ಸಂಭ್ರಮಕ್ಕೆ ಬರ್ತಕ್ಕಂಥ ಮಹಿಳೆಯರ ಒಂದು ಸುರಕ್ಷತೆಯನ್ನು ನೋಡಿಕೊಳ್ಳಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ಪ್ರಮಾಣ್, ವಿಶ್ವಾನಿ TV, ಬೆಂಗಳೂರು.